ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಟ ಅನೀಶ್ ಅವರು ಕಣ್ಣೀರಾಗ್ತಿರೋಂಥ ವಿಡಿಯೋ ವೈರಲ್ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ತುಂಬ ನೋವಿನಿಂದ ಹೇಳ್ಕೊಂಡಿದ್ರೆ ಇಡೀ ಇಂಡಸ್ಟ್ರಿಯನ್ನು ನಾವು ಬಿಡುವಂಥ ಪರಿಸ್ಥಿತಿ ಬಂದಿದೆ ಅಂತ. ಸೊ ಲವ್ ಒ ಟಿ ಪಿ ಸಿನಿಮಾಗೆ ಇರುವಂಥ ಒಂದು ಪ್ರತಿಕ್ರಿಯೆ, ಒಂದು ಒಳ್ಳೆಯ ಪ್ರತಿಕ್ರಿಯೆ ಮಧ್ಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜನ ಬರ್ತಿಲ್ಲ ಅನ್ನೋ ಬೇಸರ ಅವ್ರು ಮಾತಾಡಿತ್ತು. ಸದ್ಯಕ್ಕೆ ನಮ್ಮ ಜೊತೆ ಅನೀಶ್ ಅವರೇ ಇದ್ದಾರೆ, ಬನ್ನಿ ಮಾತಾಡ್ತಾವಣ. ನಮಸ್ತೆ ಸರ್. ಎಲ್ಲೋ ಒಂದು ಕಡೆ ಇಂಡಸ್ಟ್ರಿನಲ್ಲಿ ಒಂದು ಮಾತಿದೆ ಸರ್, ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತಂದ್ಬಿಟ್ಟು ಅದೇ ಮಾತನ್ನು ಹೇಳ್ಕೊ ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಮಧ್ಯೆ ಒಂದಷ್ಟು ನಿದರ್ಶನಗಳಾಗ್ಬಿಡುತ್ತೆ. ಸಿನಿಮಾ ಚೆನ್ನಾಗಿದ್ರು ಸೋಲು ಅನ್ನೋಂಥದ್ದು, ಜನ ಬರಲ್ಲ ಅನ್ನೋಂಥದ್ದು ಒಂದು ಆರೋಪಗಳು ಒಂದಷ್ಟು ನೋಡಿದ್ದೀರಾ. ಸೊ ಅದೇ ಪರಿಸ್ಥಿತಿ ನಿಮಗೂ ಬಂದಿರೋದು, ಎಷ್ಟು ಬೇಸರ ಇದೆ ಅಂತ? ತುಂಬ ಬೇಸರ ಇದೆ. ಗೊತ್ತಿಲ್ಲ, ಇವನ್ ನಾನು ಬಿಲೀವ್ ಮಾಡಿದ್ದು ಅಷ್ಟೇ, ಕಂಟೆಂಟ್ ಕರೆಕ್ಟಾಗಿದ್ದರೆ ತಿರುಗುತ್ತೆ ಅನ್ನೋದು. ಬಟ್ ಅದು ಟರ್ನ್ ಆಗದೇ ಇದ್ದಾಗ ಬೇಸರ, ನೋವು ಎಲ್ಲವೂ ಬರುತ್ತೆ. ಬೇಸರ ನೋವು ಜೊತೆಗೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟೇ ಕುಗ್ಗುತ್ತೆ. ಓಕೆ, ನಾವು ಸೆಳೆಯೋ ಫೇಸ್ ಅಲ್ವಾ, ಇಲ್ಲ ನಮ್ಗೆ ಅದು ಬರಲ್ವಾ, ನಮಗೆ ಅದೆಲ್ಲವೂ ಕ್ವಶನ್ಸ್ ಬರ್ತಾ ಹೋಗುತ್ತೆ ನಮಗೆ. ಸಿನಿಮಾಗೂ ಮಧ್ಯೆ ಎಲ್ಲ ಒಂದು ಕಡೆ ಪೇಡ್ ಪ್ರೀಮಿಯರ್ ಮಾಡ್ತೀರಿ, ಆ ಒಂದು ಸಂದರ್ಭದಲ್ಲಿ ಅನ್ಸುತ್ತೆ ಅನೀಶ್ ಅವರ ಒಂದು ವೃತ್ತಿ ಜೀವನದ ಅತ್ಯದ್ಭುತ ಗೆಲುವು ಈ ಸಿನಿಮಾ ಆಗುತ್ತೆ ಅಂತೇಳಿ. ಅದೆಲ್ಲದರ ಮಧ್ಯದಲ್ಲಿ ಸಿನಿಮಾ ಎಲ್ಲೋ ಒಂದು ಕಡೆ ಟೇಕ್ ಆಫ್ ಆಗಿಲ್ಲ ಬೆಳಗಿನ ಶೋಗಳಲ್ಲಿ ಅಂತ. ಏನು ಕಾರಣ ಅಂತ, ಎಲ್ಲಿ ಎಡವಿದ್ದಲ್ಲಿ ಅಂತ? ಎಡವಿದ್ದೆಲ್ಲ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಓಕೆ, ಅವತ್ತು ಎಡವಿದ್ರು ಇವತ್ತು ಲವ್ ಒ ಟಿ ಪಿ ಸಿನಿಮಾ ಎಲ್ಲರಿಗೂ ಗೊತ್ತಾಗಿದೆಯಲ್ಲ. ಅವತ್ತು ಎಡವಿರ್ಬೋದು ಮೋಸ್ಟ್ಲಿ. ನಮ್ಮ ಪ್ರಚಾರ ನಾವು ಮಾಡಿದ್ದು ಒಂದು ಸರ್ಕಲ್ಗೆ ಮಾತ್ರ ರೀಚ್ ಆಗಿರ್ಬೋದು. ಬಟ್ ನನ್ನ ಭಾವನೆ ವ್ಯಕ್ತಪಡಿಸಿದಾಗ ಎಲ್ಲರಿಗೂ ರೀಚ್ ಆಯ್ತಲ್ವ, ಅಲ್ಲಿ ಟರ್ನ್ ಆಗ್ಬೋದಿತ್ತಲ್ವ ಅಂತ ನನ್ನ ಇದು. ಬಿಕಾಸ್ ಅಲ್ಲಾದರೂ ನೋಡಿದಾಗ ಆವಾಗ ನಾವು ಸಿನಿಮಾ ರಿವ್ಯೂಸ್ ಮಾಡೋದೇ ವೇಸ್ಟ್ ಆಗಿಬಿಡುತ್ತೆ. ಪತ್ರಿಕೆ ಎಲ್ಲರನ್ನೂ ಕರೆದು ಒಂದು ರಿಪೋರ್ಟ್ ತೊಗೊಳೋದೇ ವೇಸ್ಟ್ ಆಗಿಬಿಡ್ತಾರೆ. ನಾವು ರಿಪೋರ್ಟ್ ಕೊಡೋದೇ ಅದಕ್ಕೆ. ನನಗೆ ಯಾವತ್ತೂ 3.5 ಬಂದಿರಲಿಲ್ಲ. ಈ ಸಿನಿಮಾಗೆ ಎಲ್ಲವೂ ಬಂತು. ನೀವುಗಳೇ ಹೇಳಿದ್ರೆ ಇದು ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು. ಸೊ ಅದು ಕನ್ವರ್ಟ್ ಆಗದೆ ಇದ್ದಾಗ ನೋವಾಗುತ್ತೆ, ಬೇಜಾರಾಗುತ್ತೆ. 14 ವರ್ಷಗಳ ಒಂದು ಸುದೀರ್ಘ ಜರ್ನಿ. ಸೊ ಇದ್ರ ಮಧ್ಯದಲ್ಲೂ ಕೂಡ ಈ ಥರದೊಂದು ಸೋಲು ಅಥವಾ ಜನ ಬರ್ತಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀರಿ, ಇಂಡಸ್ಟ್ರಿಯನ್ನು ತೊರೆಯುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು. ಆಸ್ ಅ ನಟನಾಗಿ, ಆಸ್ ಅ ಡೈರೆಕ್ಟರಾಗಿ, ನಿರ್ಮಾಪಕನೇ ಅಂತ ಮಾತು ನಿಮ್ಮ ಕಡೆಯಿಂದ ಬಂದಿತ್ತು. ಆ ಕ್ಷಣದಲ್ಲಿ ಯಾಕೆ ಅನಿಸ್ತಂತ? ಅಂದರೆ ಇಷ್ಟು ಸರಿ ಸೋತಾಗ್ಲೂ ನಮ್ಮಲ್ಲಿ ನಮಗೆ ಮಿಸ್ಟೇಕ್ ಇತ್ತು, ಇಲ್ಲ ನೀವುಗಳು ಬಂದು ಕರೆಕ್ಟ್ ಮಾಡ್ತಿದ್ರಿ, ಇಲ್ಲ ಅನೀಶ್ ಇದು ಸ್ವಲ್ಪ ವರ್ಕೌಟ್ ಆಗಲಿಲ್ಲ ನೋಡು ಅಂತ ಸೆಲ್ಫ್ ರಿಯಲೈಸೇಷನ್ ಆಗ್ತಿತ್ತು. ಇವಾಗ ನಿಮ್ಗಳು ಮೆಚ್ಚಿಬಿಟ್ಟೆ ಫಸ್ಟ್ ನಾನು. ಬಿಕಾಸ್ ನೀವೆಲ್ಲ ಬಂದು ನೋಡಿದಾಗ ಈ ಸರಿ ಏನು ಮಾಡಿರ್ತಾರೆ ಅನ್ನೋ ಥರ ನಿಮ್ಗಳು ಮೆಚ್ಚಿಬಿಟ್ಟೆ ನಾನು. ಅಲ್ಲಿ ನನಗೆ ಧೈರ್ಯ ತಂದ್ಬಿಡ್ತು. ಬಿಕಾಸ್ ನೀವು ಓಕೆ ಅಂದರೆ ಆಡಿಯನ್ಸ್ ಸೂಪರ್, ನೀವು ಸೂಪರ್ ಅಂದರೆ ಅದು ಆಡಿಯನ್ಸ್ ಬ್ಲಾಕ್ ಬಸ್ಟರ್. ಅದು ಗ್ರೌಂಡ್ ರಿಯಾಲಿಟಿ. ಅದು ನೀವೇ ಬ್ಲಾಕ್ ಬಸ್ಟರ್ ಅಂದಾಗ ಇನ್ನು ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಿರೀಕ್ಷೆಯಲ್ಲಿದ್ದೆ. ಅದು ಕನ್ವರ್ಟ್ ಆಗದೆ ಇದ್ದಾಗ ನೋವಾಗುತ್ತೆ, ಬೇಸರ ಆಗುತ್ತೆ. ಮತ್ತೆ ಬಂದರೆ ಇದೆ ಅಲ್ವಾ ಅನಿಸುತ್ತೆ ನನಗೆ. ಮೊದಲೊಂದು ಮಾತುಕತೆ ಅಂದರೆ, ಒಂದು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ದಾರೆ ಅಂದರೆ ಎಲ್ಲ ಸ್ಟಾರ್ಗಳು, ಎಲ್ಲ ಸಿನಿಮಾ ತಂಡಗಳು ಕೂತು ರಿಲೀಸ್ ಡೇಟನ್ನು ನಿರ್ಧಾರ ಮಾಡ್ಕೋತಾರೆ. ಈ ಡೇಟಲ್ಲಿ ನಾವು ಬರ್ತೀನಿ, ಮುಂದಿನ ವಾರ ನೀವು ಬಾ ಅಂತಂದ್ಬಿಟ್ಟು. ಬಟ್ ಎಲ್ಲೋ ಒಂದು ಕಡೆ ಒಂದು ವಾರದಲ್ಲಿ 7-8 ಸಿನಿಮಾಗಳು ಇನ್ನು ರಿಲೀಸ್ ಆಗ್ತಿದೆ. ಅದೇ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲವೂ ತೊಡಕಾಗ್ತದೆ ಅಂತ ಒಂದು ಸಿನಿಮಾ ಗೆಲುವು. ಮೇ ಬಿ ಆಗ್ಬೋದು ಸರ್. ಬಿಕಾಸ್ ಮತ್ತೆ ಪ್ರತಿ ವಾರನೂ ಹಂಗೆ ಇದೆ. 7-8 ಸಿನಿಮಾಗಳು ಬರ್ತಾನೇ ಇದ್ದಾವೆ. ಅದಕ್ಕೆ ಐ ಥಿಂಕ್ ದೊಡ್ಡವ್ರು ಕೂತು ಮಾತಾಡಬೇಕು. ಅದೊಂದೇನಾದರೂ ಒಂದು ಸಿಸ್ಟಮ್ ಥರ ತರಬೇಕು. ಪ್ರೊಡ್ಯೂಸರ್ಸ್ ಎಲ್ಲ ಒಗ್ಗಟ್ಟಾಗಿ ಅದಕ್ಕೊಂದು ಲೈನಪ್ಪು ಮತ್ತೊಂದು ಮಗದೊಂದು ಮಾಡಿದ್ರೆ, ಇಲ್ಲಾಂದರೆ ಅವರೊಂದು ದಾರಿ ನಮಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನೀವು ಹೇಳಿದ ಪಾಯಿಂಟು ರಿಯಲೈಸ್ ಮಾಡೋದಕ್ಕೆ ರೈಟ್ ಪಾಯಿಂಟೇ ನೀವು ಹೇಳಿದ್ದು. ಅದಕ್ಕೊಂದು ಎಲ್ಲರೂ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿ, ಬಿಕಾಸ್ ನಾನು ಈ ಡೇಟಿಗೆ ಬಂದರೆ ನನ್ನ ಮಾತು ನಂಬಲ್ಲ ಬಿಕಾಸ್ ಬಂಡವಾಳ ಹಾಕ್ದವ್ರು ಅವ್ರ ನೋವು ಅವ್ರಿಗೆ ಗೊತ್ತಾಗಿರುತ್ತೆ. ಒಂದು ವಾರ ಪುಷ್ ಆದರೆ ಅವ್ರಿಗೇನು ಪ್ರೆಷರ್ ಇರುತ್ತೆ ಅಂತ ಅವ್ರಿಗೆ ಕೇಳಬೇಕು. ಅದನ್ನೆಲ್ಲ ಕೂತು ಒಂದು ನಾವುಗಳು ಒಗ್ಗಟ್ಟಾಗಿ, ಇಲ್ಲ ಈ ವಾರಕ್ಕೆ ಇಷ್ಟೇ ಬರೋಣ, ನಾವು ಹಿಂಗೆ ಡೈವರ್ಟ್ ಮಾಡ್ಕೊಳ ಅಂತ ಆದರೆ ನೀವು ಹೇಳಿದ ಪ್ರಶ್ನೆಗೆ ನನಗೆ ಯೋಚನೆ ಮಾಡಿದೆ. ಐ ಥಿಂಕ್ ಇಟ್ಸ್ ಅ ರೈಟ್ ಕಾಲ್. ನೀವು ಹೇಳಿದ್ದು ಕರೆಕ್ಟ್ ಅನಿಸುತ್ತೆ, ನಾನು ಒಪ್ಕೊತೀನಿ. ನಾನು ಕಣ್ಣೀರು ಹಾಕಿದ ನಂತರದಲ್ಲಾದರೂ ಇಂಡಸ್ಟ್ರಿಯಿಂದ ಒಂದಷ್ಟು ಜನ ಜೊತೆಗೆ ನಿಲ್ತೀವಿ ಅಂತ ಸಾರ್ಥಕ್ ಬಂದ್ರ ಅಂತ? ಇಲ್ಲ, ತುಂಬ ಜನ ಪೋಸ್ಟ್ಗಳು ಹಾಕಿದ್ರು, ತುಂಬ ಜನ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ರು. ಅದು ಆಡಿಯನ್ ರೂಪದಲ್ಲಿ ಕನ್ವರ್ಟ್ ಆಗಬೇಕು ಅಂತ ಹೇಳ್ತೀನಿ ನಾನು. ಬಿಕಾಸ್ ಎಲ್ಲರೂ ಅವ್ರವ್ರು ಇದರಲ್ಲಿ ಬ್ಯುಸಿ ಇರ್ತಾರೆ, ಅವ್ರವ್ರು ಇದರಲ್ಲಿ ಇರ್ತಾರೆ. ನನ್ನ ನೋವು ತೋರಿಸ್ಕೊಂಡಿದ್ದು ನನಗೆ ಆಡಿಯನ್ಸ್ ಮಧ್ಯೆಲ್ಲ ಅಷ್ಟೇ. ನೀವುಗಳು ಬರಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದೆ. ನನಗೂ ಹಿಂದೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ, ಬ್ಲೇಮ್ ಮಾಡೋದಿಲ್ಲ. ನನಗೆ ನೀವೆಲ್ಲ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಎಲ್ಲರೂ ಬಂದುಬಿಡಿ, ನಾನು ಗೆದ್ದುಬಿಟ್ಟು ದುಡ್ಡು ತೊಗೊಂಡು ಹೋಗ್ಬಿಡ್ತೀನಿ ಅನ್ನೋದು ನನಗೆ. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್ ಇಯರ್. ಅಫ್ಕೋರ್ಸ್ ತುಂಬ ಸಂದರ್ಭದಲ್ಲಿ ತುಂಬ ಸ್ಟಾರ್ಗಳು, ಇಲ್ಲ ನನ್ನ ಫ್ರೆಂಡ್ಸ್ಗಳು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೆಲ್ಲನೂ ನಾನು ಥ್ಯಾಂಕ್ಸೇ ಹೇಳ್ತೀನಿ ಹೊರತು ದೇರ್ ನೋ ಬ್ಲೇಮ್ ಗೇಮ್ ಆನ್ ಎನಿ ಒನ್, ಆರ್ ಎಸ್ಪೆಷಲಿ ಆನ್ ಇಂಡಸ್ಟ್ರಿ ಆ್ಯಂಡ್ ಎಸ್ಪೆಷಲಿ ಆನ್ ಕನ್ನಡ ಆಡಿಯನ್ಸ್ ಆಲ್ಸೋ. ನಾನು ಆಡಿಯನ್ನೂ ಬ್ಲೇಮ್ ಮಾಡಲ್ಲ, ರಿಕ್ವೆಸ್ಟ್ ಅಷ್ಟೇ, ರಿಕ್ವೆಸ್ಟೇ ಮಾಡಬಲ್ಲೆ ಬಿಟ್ಟರೆ. ಬಿಕಾಸ್ ₹190 ₹150 ಅವ್ರದ್ದು, ಅವ್ರ ಶ್ರಮ, ಅವ್ರ ಕಷ್ಟ.
ಬಟ್ ಒಂದಂದರೆ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ ನಾವು. ಒಂದು ವರ್ಗ ಇರುತ್ತೆ, ಅವ್ರು ರೆಗ್ಯುಲರ್ ಸಿನಿಮಾ ನೋಡೋರು ಅವರು. ಬೇಕಂದರೆ ಅವ್ರಿಗೊಂದು ಅದು ಏನಂತಾರೆ ಅಡಿಕ್ಷನ್ ಅನ್ಬೋದು, ಇಲ್ಲಾಂದರೆ ಪ್ಯಾಷನ್ ಅನ್ಬೋದು. ಸಿನಿಮಾ ನೋಡೋದೇ ಒಂದು ಮಜಾ ಇರುತ್ತೆ. ಆ ಮಜಾ ಪಡುವವ್ರಿಗೆ ಹೇಳ್ತೀನಿ ಅಷ್ಟೇ ನಾನು, ಮಜಾ ಕೊಡ್ತೀನಿ ಬನ್ನಿ ಅಂತ. ಇಟ್ಸ್ ಮೈ ರಿಕ್ವೆಸ್ಟ್ ಅಷ್ಟೇ, ಬಿಟ್ಟರೆ ಇಟ್ಸ್ ನಾಟ್ ಎನ್ ಆರ್ಡರ್. ವಿಡಿಯೋ ನೋಡಿದ ನಂತರದಲ್ಲಿ ಒಂದಷ್ಟು ಜನ ನೋಡಲೇಬೇಕು ಸಿನಿಮಾ ಅಂತ ಬಂದು ನೋಡ್ತಾರೆ. ನೋಡಾದ್ಮೇಲೆ ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಬರೋದಾಗ್ತಾರೆ. ನಿಮ್ಮದೇ ವಿಡಿಯೋದಲ್ಲೇ ಕಮೆಂಟ್ಸ್ಗಳನ್ನ ಹಾಕ್ತಾರೆ, ಸಿನಿಮಾ ಸೂಪರ್ ಹಿಟ್, ಆ್ಯಕ್ಚುಲಾಗಿ ಒಂದು ಒಳ್ಳೆ ಸಿನಿಮಾ. ಆ್ಯಕ್ಚುಲಾಗಿ ಈ ಸಿನಿಮಾ ನಿಲ್ಲಿಸ್ಕೋಬೇಕು, ಯಾಕಂದರೆ ನಮ್ಮ ಕನ್ನಡಿಗರಾಗಿ ನಮ್ಮದೊಂದು ಕರ್ತವ್ಯ ಅದು ಆ್ಯಕ್ಚುಲಾಗಿ ಈ ಸಿನಿಮಾ ನಿಲ್ಲಿಸಿ ಅಂತ. ಆ ಥರದೊಂದು ಆಡಿಯನ್ಸು ಕೂಡ ಬಂದು ಸಿನಿಮಾ ನೋಡಿ ನಿಮ್ಮ ಒಂದು ವಿಡಿಯೋಗೆ ಪ್ರತಿಕ್ರಿಯೆ ನೀಡಿರೋಂಥ ಆ ಥರದೊಂದು ಬೆಳವಣಿಗೆ ಆಯ್ತಲ್ಲ, ಎಷ್ಟು ಖುಷಿ ಆಯ್ತದ ನೋಡಿ. ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು 20,000 ಮೆಸೇಜ್ಗಳಾದರೂ ಬಂದಿರುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ಇಂಡಸ್ಟ್ರಿ ತೊರಿಬೇಡಿ, ಇಂಡಸ್ಟ್ರಿ ಬಿಡಬೇಡಿ, ಇಲ್ಲ ಆಗುತ್ತೆ, ಯಾರೋ ಪೋಸ್ಟ್ರ್ ಮಾಡ್ತಾರೆ, ರೋಡಲ್ಲಿ ಅಂಟಿಸ್ತಾ ಇದ್ದಾರೆ. ಇದೆಲ್ಲವೂ ನೋಡಿದಾಗ ಓಕೆ, ಏನಪ್ಪ ನಿನ್ನ ಸಾಧನೆ ಅಂದರೆ ಇದೇ ನನ್ನ ಸಾಧನೆ ಅಂತ ಅನಿಸುತ್ತೆ. ಓಕೆ, ನನ್ನ ನೋವು ಅಷ್ಟು ಜನ ಕನೆಕ್ಟ್ ಆಗಿದೆಯಲ್ಲ ಅಂತ ಒಂದು ಇದಾಗುತ್ತೆ. ನನ್ನಿಂದ ನನ್ನ ಕಣ್ಣೀರಿಗೆ ಒಂದಷ್ಟು ಟಿಕೆಟ್ ಸೇಲ್ ಆಯ್ತಲ್ಲ, ಅವ್ರಿಗೆಲ್ಲನೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ OTP ಅಂತಿದೆ, ಓವರ್ ಟಾರ್ಚರ್ ಪ್ರೆಷರ್, ಅದು ಇಂಡಸ್ಟ್ರಿಲಿ ಇದೆ ಅಂತ ಅನಿಸ್ತಾ ಇದೆಯಾ ಅಂತ? ಅಯ್ಯೋ, 1000% ಇದೆ. ನಾನು ಹೇಳ್ತೀನಲ್ಲ, ಎಲ್ಲ ಕ್ಯಾಟಗರಿ ಆಫ್ ಹೀರೋಸು ಬೇಕು ಸರ್ ಇಂಡಸ್ಟ್ರಿ ಬೆಳಿಬೇಕಂದ್ರೆ. ಅಫ್ಕೋರ್ಸ್ ನಮಗೆಲ್ಲ ಸೂಪರ್ ಸ್ಟಾರ್ಸ್ ಇದ್ದಾರೆ, ಅದಾದ್ರಂಥ ಸ್ಟಾರ್ಸು ಬೇಕು, ನಾರ್ಮಲ್ ಹೀರೋರನ್ನೋರು ಬೇಕು, ಆರ್ಟಿಸ್ಟ್ ಬೇಕು, ಕ್ಯಾಟಗರಿ ವೈಸ್ ಇರಬೇಕು ಸರ್. ಬರೀ ಇದ್ದರೆ ಆಗಲ್ಲ. ಅಂದರೆ ಇವಾಗ ಇರೋರು ತಪ್ಪಲ್ಲ, ಅವ್ರ ಶ್ರಮ, ಅವರ ಕಷ್ಟ, ಅದಕ್ಕೆ ಅವ್ರು ಇವತ್ತು ಅಲ್ಲಿರೋದು. ಇನ್ನೊಬ್ರಿಗೂ ಇನ್ನೊಂದು ಲೈನ್ ಬೇಕು, ಇನ್ನೊಬ್ರಿಗೆ ಇನ್ನೊಂದು ಲೈನ್, ಮತ್ತೊಂದು ಲೈನು, ಒಂದು 4 ಲೈನ್ ಇದ್ದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮೇ ಬಿ ನಾನು ಓವರಾಗಿ ಮಾತಾಡ್ತೇನೆ, ತಪ್ಪು ಮಾತಾಡ್ತೇನೆ, ನನಗೂ ಗೊತ್ತಿಲ್ಲ. ಬಟ್ ರಿಯಾಲಿಟಿ ಅನಿಸುತ್ತೆ ಇದು, ಗ್ರೌಂಡ್ ರಿಯಾಲಿಟಿ. A ಕ್ಯಾಟಗರಿ ಬೇಕು, B ಕ್ಯಾಟಗರಿ ಬೇಕು, C ಬೇಕು, D ಬೇಕು, Z ಅವ್ರಿಗೂ ಬೇಕು ಅಂತೀನಿ. ಎಲ್ಲರೂ ಸ್ಟಾರ್ಸ್ಗೆ ಮಾಡೋಕ್ಕಾಗಲ್ಲ ಸಿನಿಮಾಗಳು, ಕ್ಯಾಟಗರಿ ಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನಿಸುತ್ತೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಹೇಳೋದು, ಸಿನಿಮಾ ಬಿಡ್ತೀವಿ ಅನ್ನೋದು ಮಾತ್ರ ಹೇಳ್ಬೇಡಿ, ಯಾಕಂದರೆ ಮೊನ್ನೆ ಮಾಡಿದಂಥ ವೀಡಿಯೋಗೆ 1,000 ಜನ ಒಂದು ರಿಯಾಕ್ಟ್ ಮಾಡಿದರೆ, ಒಂದಷ್ಟು ಜನ ಬಂದು ಸಿನಿಮಾ ನೋಡಿದರೆ ಅದು ಲಕ್ಷಗಟ್ಟಲೆ ಆಗಲಿ ಸರಿ ಇಲ್ಲಿಂದ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.